ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಇಂದಿನ ಮುಖ್ಯಾಂಶಗಳಿಗೆ ಸ್ವಾಗತ. ರಾಜ್ಯದಲ್ಲಿ ಕಾಂಗ್ರೆಸ್ 20ನೇ ಸ್ಥಾನ ಗೆಲ್ಲುವುದು ಖಚಿತ ಎಂದು ಡಾಕ್ಟರ್ ಆರತಿ ಕೃಷ್ಣರವರ ಹೇಳಿಕೆ. ಶ್ರೀಮತಿ ಕೆಜಿ ರಮ್ಯಾ ಮೂರ್ನಾಡುರವರು ರಚಿಸಿದ ಕವನಕ್ಕೆ ಪ್ರಶಸ್ತಿ. ಕುಮಾರಸ್ವಾಮಿ ಹೇಳಿಕೆಯಿಂದ ಮಹಿಳಾ ಸಮುದಾಯಕ್ಕೆ ಅಪಮಾನ, ಅತ್ಯಾಚಾರ ವಿರೋಧಿ ಆಂದೋಲನ ಸಮಿತಿ ಖಂಡನೆ. ಜವಾಬ್ದಾರಿ ಮರೆತರೆ ಹೋರಾಟ ಅನಿವಾರ್ಯ, ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನಿರ್ಣಯ. ಮಹಿಳೆಯರ ಬಗ್ಗೆ ಎಚ್ಡಿಕೆ ಅವರ ಅವಹೇಳನ. ಮಂಡ್ಯ ಕಾಲೇಜಿನ ಪಿಯು ಪರೀಕ್ಷೆಯಲ್ಲಿ 80% ಫಲಿತಾಂಶ ಪಡೆದ ವಿದ್ಯಾರ್ಥಿನಿ ಸಾವು. ಕನ್ನಡದ ಹಿರಿಯ ಕಲಾವಿದ, ನಿರ್ದೇಶಕ ದ್ವಾರಕೀಶ್ ಇನ್ನಿಲ್ಲ. ಶ್ರೀ ಸಿದ್ಧಗಂಗಾ ಪ್ರಚಾರ ರಥ, ಗಣ್ಯರಿಂದ ಅದ್ದೂರಿ ಸ್ವಾಗತ. 17ರಂದು ಮಂಡ್ಯಕ್ಕೆ ರಾಹುಲ್ ಗಾಂಧಿ ಆಗಮನ, ಸ್ಟಾರ್ ಚಂದ್ರರವರ ಪರ ಮತಯಾಚನೆ. ಮಳವಳ್ಳಿಯ ಸಾಹಳ್ಳಿ ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘ ಅತ್ಯುತ್ತಮ, ಸುಕನ್ಯಾ ರಾಜುರವರ ಹೇಳಿಕೆ. ಭಾವನಾತ್ಮಕ ಮಾತಿಗೆ ಮರುಳಾಗಬೇಡಿ, ಶಾಸಕ ಉದಯರವರ ಹೇಳಿಕೆ. ಯದುವೀರ್ ಒಡೆಯರ ಪರ ಹುಣಸೂರು ಹಾಗೂ ಪಿರಿಯಾಪಟ್ಟಣ ಭಾಗದಲ್ಲಿ ಬಿರುಸಿನ ಮತ ಪ್ರಚಾರ. ಭಾರತ ದೇಶ ಸಂವಿಧಾನ ದೊಡ್ಡ ಅಪಾಯಕ್ಕೆ ಸಿಲುಕಿವೆ ಎಂದು ಗುರುಪ್ರಸಾದ್ ಕೆರಗೂಡುರವರ ಹೇಳಿಕೆ. ಲೋಕಾಯುಕ್ತರ ಬಲೆಗೆ ಸಿಕ್ಕಿಬಿದ್ದ 2 ತಿಮಿಂಗಿಲಗಳು. ಮಂಡ್ಯ ಲೋಕಸಭಾ ಚುನಾವಣೆ 2024ರ ಹಿನ್ನೆಲೆಯಲ್ಲಿ ಇಂದು ಕೆಆರ್ಪೇಟೆ ಕ್ಷೇತ್ರದ ಬೂಕನಕೆರೆ ಹೋಬಳಿಯಲ್ಲಿ ಮತಯಾಚನೆ. ದೇಶಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಉತ್ಸವ. ಕಾಂಗ್ರೆಸ್ ವತಿಯಿಂದ ಸ್ಟಾರ್ ಚಂದ್ರರವರ ಪರವಾಗಿ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳ ಮನವರಿಕೆ. ನಾಗಮಂಗಲ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರರವರ ಅಬ್ಬರದ ಪ್ರಚಾರ. ಮಹಿಳಾ ಸರ್ಕಾರಿ ಕಾಲೇಜು ಆವರಣ ಮದ್ದೂರಿನಲ್ಲಿ ಉದ್ಘಾಟನೆ ಸಮಾರಂಭ.